ಆರ್ಸಿಬಿ ವರ್ಸಸ್ ಡಿಸಿ 53 ಎಸೆತಗಳಲ್ಲಿ 93 ರನ್. ಅಜೇಯ ಇನ್ನಿಂಗ್ಸ್ ಆಡಿ ಪಂದ್ಯ ಗೆಲ್ಲಿಸಿದ ರಾಹುಲ್ ಸನ್ನೆ ಮಾಡಿ ಹೇಳಿದ್ದೇನು? ಐಪಿಎಲ್ 2025ನೇ ಆವೃತ್ತಿಯ 24ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆರ್ಸಿಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ ಡಿಸಿ ನಡುವಿನ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಿದ್ದವು. ಈ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ ತಂಡ 6 ವಿಕೆಟ್ ಅಂತರದಲ್ಲಿ ಸುಲಭ ಗೆಲುವು ದಾಖಲಿಸಿತು. ಈ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ತೋರಿದ ಕೆಎಲ್ ರಾಹುಲ್ ಡೆಲ್ಲಿ ತಂಡದ ಗೆಲುವಿನ ರೂವಾರಿಯಾದರು. ಅಲ್ಪ ಮೊತ್ತಕ್ಕೆ ಕುಸಿದ ಆರ್ಸಿಬಿ. ಈ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ನಡೆಸಿದ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 163 ರನ್ ಗಳಿಸಿದರು. ಈ ಸುಲಭ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಒಂದು ಹಂತದಲ್ಲಿ ಸೋಲಿನ ಸುಳಿಯಲ್ಲಿ ಸಿಲುಕಿತ್ತು. ಅದರಲ್ಲೂ ಪವರ್ ಪ್ಲೇನಲ್ಲಿ ರನ್ ಗಳಿಸಲು ಪರದಾಡಿದ ಡೆಲ್ಲಿ ಬ್ಯಾಟರ್ ಪೆವಿಲಿಯನ್ ಪರೇಡ್ ನಡೆಸಿದರು. ಅಜೇಯ ಇನ್ನಿಂಗ್ಸ್ ಆಡಿದ ಕನ್ನಡಿಗ ರಾಹುಲ್ ಒಂದೆಡೆ ವಿಕೆಟ್ ಬೀಳ್ತಾ ಇದ್ರೂ ಇನ್ನೊಂದೆಡೆ ಕ್ರೀಸ್ ಕಚ್ಚಿ ಆಡಿದ ಕೆಎಲ್ ರಾಹುಲ್ ಅಜೇಯ ಇನ್ನಿಂಗ್ಸ್ ಆಡಿದರು. ಅವರು 7 ಬೌಂಡರಿ ಹಾಗೂ 6 ಸಿಕ್ಸರ್ ನೆರವಿನಿಂದ 53 ಎಸೆತದಲ್ಲಿ ಬರೋಬ್ಬರಿ 93 ರನ್ ಗಳಿಸಿ ಅಜೇಯರಾಗಿ ಉಳಿದರು. ರಾಹುಲ್ ಸಂಭ್ರಮ. ಇನ್ನೂ ಪಂದ್ಯದ ಕೊನೆಯಲ್ಲಿ 6 ಬಾರಿಸಿ ಗೆಲುವು ತಂದುಕೊಟ್ಟ ಕೆಎಲ್ ರಾಹುಲ್ ಕೊನೆಯಲ್ಲಿ ನೆಲಗುದ್ದಿ ಇದು ನನ್ನ ನೆಲ ಎಂಬಂತೆ ಸಂಭ್ರಮಾಚರಣೆ ಮಾಡಿದರು. ಇದು ಅವರ ಅಭಿಮಾನಿಗಳು ಹುಚ್ಚೆದ್ದು ಸಂಭ್ರಮಿಸುವಂತೆ ಮಾಡಿತ್ತು. ಇನ್ನೂ ವಿಶೇಷ ಅಂದ್ರೆ ಐಪಿಎಲ್ ಆಕ್ಷನ್ನಲ್ಲಿ ಆರ್ಸಿಬಿ ಸೇರುವ ಇಂಗಿತ ಹೊಂದಿದ್ದ ಅವರನ್ನು ಖರೀದಿಸದೆ ಕೈಬಿಟ್ಟಿತ್ತು. ಇದು ನನ್ನ ನೆಲ, ನನ್ನ ತವರು. ಹಾಗಿದ್ರೆ ಸನ್ನಿ ಮೂಲಕ ರಾಹುಲ್ ಹೇಳಿದ್ದೇನು ಅಂತ ನೋಡೋದಾದ್ರೆ ಹೇಳಿ ಕೇಳಿ. ಕೆಎಲ್ ರಾಹುಲ್ ಕರ್ನಾಟಕದ ಮಣ್ಣಿನ ಮಗ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಹುತೇಕ ಪಂದ್ಯಗಳನ್ನು ಆಡಿ ಬೆಳೆದಿದ್ದಾರೆ. ಹಾಗಾಗಿ ಇಂದು ಅಜೇಯ ಇನ್ನಿಂಗ್ಸ್ ಬಳಿಕ ಅವರು, ಇದು ನನ್ನ ಮನೆ, ನನ್ನ ತವರು ನೆಲ. ಎಲ್ಲರಿಗಿಂತ ಹೆಚ್ಚು ಈ ನೆಲದ ಬಗ್ಗೆ ನನಗೆ ಹೆಚ್ಚು ಗೊತ್ತು ಎಂದು ಸನ್ನೆ ಮೂಲಕ ತೋರಿಸಿದ್ದಾರೆ. ಪಂದ್ಯದ ಸಂದರ್ಭದಲ್ಲಿ ಹೆಚ್ಚು ತಾಳ್ಮೆಯಿಂದ ಆಡುವ ರಾಹುಲ್ ಇಂದು ಮಾತ್ರ ತನ್ನ ಎಮೋಷನ್ ಅನ್ನು ತೋರಿಸಿಕೊಂಡಿದ್ದು ಅವರ ಅಭಿಮಾನಿಗಳನ್ನು ರೋಮಾಂಚನಗೊಳಿಸಿತು.